ರಾಜು ನೋಡಿ ಫ್ರೆಂಡ್ಸ್, ಕರಡಿ ಲವರ್ಸ್ ಆಗ್ಬಿಟ್ಟವೆ. ಕಾಫಿ ಹಣ್ಣು ತಿಂತದೆ ಕೋತಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಇದು ನನ್ನ ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಓಕೆನಾ, ಪಾರ್ಟ್ 1 ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಂಡು ಇದು ಕೂಡ ನೋಡಿ. ಓಕೆನಾ, ಸಪೋರ್ಟ್ ಮಾಡ್ತಾಯಿರಿ. ಫ್ರೆಂಡ್ಸ್, ಇಲ್ಲೊಂದಿದೆ, ಎಲ್ಲೊಂದಿದೆ ವೈಟ್ ಟೈಗರಲ್ಲಿ. ಇಲ್ಲಿ ವೈಟ್ ಟೈಗರ್ ಇದೆ, ವೈಟ್ ಟೈಗರ್ ಇದೆ ನೋಡಿ ಅಲ್ಲಿ ಫ್ರೆಂಡ್ಸ್. ವೈಟ್ ಟೈಗರ್, ಒಂದು ಮಾಮೂಲಿ ಆರೆಂಜ್ ಟೈಗರ್, ಬ್ರೌನಿಶ್ ಟೈಗರ್ ನೋಡಿ ಫ್ರೆಂಡ್ಸ್. ಈ ಟೈಗರ್ನ ದತ್ತು ತೊಗೊಂಡಿದ್ದಾರೆ, 4 ಜನ ದತ್ತು ತೊಗೊಂಡಿದ್ದಾರೆ ನೋಡಿ ಫ್ರೆಂಡ್ಸ್. ವೈಟ್ ಟೈಗರ್ ಕ್ಲಿಯರಾಗಿ ಕಾಣ್ತಾ ಇದೆ. ವೈಟ್ ಟೈಗರ್ ಅಲ್ಲಿ ಕಾಣಿಸ್ಲಿಲ್ಲ. ವೈಟ್ ಟೈಗರು ಬೆಡ್ಶಿಟ್ಕೊಂಡ್ಬಿಡ್ತು ಫ್ರೆಂಡ್ಸ್, ಬೆಡ್ಶಿಟ್ಕೊಂಡ್ಬಿಡ್ತು ನೋಡಿ. ಇಲ್ಲಿ ಅಲ್ಲಿದೆ ವೈಟ್ ಟೈಗರ್, ಅವಳಿಗೆ ಸರಿಯಾಗಿ ಕಾಣಿಸ್ಲಿಲ್ಲ ನೋಡಿ. ಆನೆಗೆ ಹೋಗೋ ಸೌಂಡ್ ಕೇಳಿಸ್ತಾ ಇದೆ. ನಾವು ಅಡಾಪ್ಟ್ ಮಾಡ್ಕೊಂಡಿರೋದು ಲಯನ್ನ ಅಡಾಪ್ಟ್ ಮಾಡ್ಕೊಂಡಿರೋದು ಇಷ್ಟು ಜನ ಬೇಕಾದ್ರೆ ಲಯನ್ ಕೂಡ ಅಡಾಪ್ಟ್ ಮಾಡ್ಕೊಬೋದು, ಆ ಕೆಪಾಸಿಟಿಗೆ ಅವರು. ನನ್ನ 2ನೇ ಮುಖ ಕ್ಲಿಯರ್ ಕಾಣಿಸುತ್ತೆ ನೋಡಿ. ಈಗ ಕ್ಲಿಯರ್ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಕಾಡಬೇಕು ನೋಡಿ ಯಾವ ಥರ ಹೇಳಿ ಇಲ್ಲಿ ಕಾಡಬೇಕು. ನಮಗೋಸ್ಕರ ನಮ್ಮ ಮಂಗಣ್ಣ ವೆಲ್ಕಮ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಇಷ್ಟು ಕೋತಿಗಳಿವೆ ಇಲ್ಲಿ, ಆಲ್ಮೋಸ್ಟ್ ಕೋತಿಗಳಿದೆ, ಎಲ್ಲ ಥರದ ಕೋತಿಗಳು. ಆದರೆ ಇದಿಲ್ಲ ಫ್ರೆಂಡ್ಸ್, ಇದು ಸಿಂಹಬಲದ ಕೋತಿಗಳು ಅಂತ ಇದೆ ಹೆಸರು. ಆಲ್ಮೋಸ್ಟ್ ಈ ಸಂತತಿ ಕೂಡ ಕಮ್ಮಿ ಆಗ್ತಾಯಿದೆ. ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ಬರೀ 3600 ಬರೀ ಸಿಂಹಬಲದ ಕೋತಿಗಳು ಅಷ್ಟೇ ಇರೋದು. ಅದನ್ನು ಕೂಡ ಸೇವ್ ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಕೈಯಲ್ಲಿ. ಅಷ್ಟು ಎಲ್ಲ ಕಡೆ ಮರಗಳು ಕಡಿಯೋದ್ರಿಂದ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಾಯ್ ಆಗ್ತಾಯಿದ್ದಾವೆ. ನಾವು ಕರೆಕ್ಟಾಗಿ ಇಟ್ಕೋಬೇಕು ಅಂದರೆ ಫ್ರೆಂಡ್ಸ್. ಕೋತಿ ತಿಂತಾ ಇದೆ, ಹಣ್ಣು ತಿಂತದೆ ಕೋತಿ. ರಾಜು ನೋಡಿ ಫ್ರೆಂಡ್ಸ್, ಇನ್ಫೋಸಿಸ್ ಅವರು ಈ ಥರ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿರೋ ಇನ್ಫೋಸಿಸ್ ಅವರು ಕೋತಿ ಯಾವುದು ಫ್ರೆಂಡ್ಸ್ ಹೇಳಿ, ಯಾವ ಫಿಲಮ್ದು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆನಾ, ಅದು ಕೋತಿ ಯಾವ ಫಿಲಮಲ್ಲಿ ಮಾಡಿದರೆ ಅಂತ ಕಾಮೆಂಟ್ ಮಾಡಿ. ಆಮೇಲೆ ನಿಮಗೆ ಹೇಳ್ತೀನಿ ಆ ಕೋತಿ ಯಾವುದು ಅಂತ. ನೋಡಿ ಫ್ರೆಂಡ್ಸ್, ಇದು ಕಾಣ್ತಾ ಇದೆ. ಈ ಕೋತಿ ಯಾವುದು ಅಂತ ಕಾಮೆಂಟ್ ಮಾಡಿ. ಓಕೆನಾ, ಕಮೆಂಟ್ ಮಾಡಿ ಗೊತ್ತಿದ್ದರೆ. ನನಗೆ ಗೊತ್ತು, ನಿಮ್ಗೆ ಗೊತ್ತಿದೆ, ಕಮೆಂಟ್ ಮಾಡಿ ಯಾವ ಫಿಲಮ್ನಲ್ಲಿ ಮಾಡಿದ್ಯಾ ಕೋತಿ ಅಂತ. ನೋಡಿ ಫ್ರೆಂಡ್ಸ್, ಕೋತಿ ಜೋಗಲ್ಲಿ ಆಡ್ತಾ ಇದೆ. ಅದು ಎಷ್ಟು ಉದ್ದ ಐತೆ ನೋಡಿ ಫ್ರೆಂಡ್ಸ್, ಅದು ಎಷ್ಟು ಅಪ್ಪ ಐತೆ ಫ್ರೆಂಡ್ಸ್. ಯಾವ ಕೋತಿ ಇದು ನೋಡಿ. ಸಿಂಹಬಾಲದ ಕೋತಿಗಳು ಅಂತ ಹೇಳಿದ್ನಲ್ಲ, ಇದೇ ಆ ಕೋತಿ. ಸಿಂಹಬಾಲದ ಕೋತಿಗಳು ಇದೇ ಕೋತಿ. ಗ್ಲಾಸ್ ಮತ್ತು ಹ್ಯಾಂಡ್, ಅದು ಇದು ಕೈ ಕಾಲು ಹೇಗಿರುತ್ತೆ ಅಂತ, ಅದು ರೋಡ್ ಹೇಗಿರುತ್ತೆ ಅಂತ ನೋಡಿ. ಕಣ್ಣು ಅಲ್ಲ ನೋಡಿ, ಎಷ್ಟು ದೊಡ್ಡ ಐತೆ ಫ್ರೆಂಡ್ಸ್. ಇದು ನೋಡಿ ಎಷ್ಟು ದಪ್ಪ ಐತೆ ನೋಡಿ ಫ್ರೆಂಡ್ಸ್. ಅದು ಮನುಷ್ಯನ ನೋಡೋಲ್ಲ ಅಂತ ಉಲ್ಟ ತಿರ್ಕೊಂಡು ಕೂತೈತೆ. ಅದು ಕಡೆಗೂ ಕೂಡ ತಿರುಗಲೇ ಅಲ್ಲ, ಅದು ಫುಲ್ ಹಂಗೆ ಕೂತ್ಕೊಂಡೈತೆ ಅವಾಗಿಂದ. ಅದು ಈಗ ನೋಡಿದ್ರೆ ಸಕ್ಕ ದೊಡ್ಡದಾಗೈತೆ. ಈಗ ಫೋಟೋಶೂಟ್ ಬೇಕಾದ್ರೆ ಮಾಡಿಸ್ಬೋದು, ಮೈಸೂರು ಝೂ ಅಂತ ಫೋಟೋಶೂಟ್ ಅಷ್ಟೇ. ಇದು ಇನ್ನೇ ಇಲ್ಲ ಇಲ್ಲಿ. ಹಾಗೆ ಇಲ್ಲಿ ಜೀಬ್ರಾ, ನೆಕ್ಸ್ಟ್ ಜೀಬ್ರಾ ದಂಡಿ ಸಡಕ್ಕಂತ ಏನೇನೋ ಪ್ರಾಣಿ ಇದೆಯಂತೆ. ಬನ್ನಿ ನೋಡೋಣ ನೋಡಿ, ಬನ್ನಿ. ಇದು ಫ್ರೆಂಡ್ಸ್, ಇದು ದಕ್ಷಿಣ ಬಿಳಿ ಖಡ್ಗಮೃಗ. ಬನ್ನಿ ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ದಪ್ಪ ಇದು. ಇದು 2 ಇದೆ, ಎಷ್ಟು ದಪ್ಪ ಇದೆ ಒಳ್ಳೆ. ರಿಯಲ್ ನೋಡಿ ಸಾಕ ದೊಡ್ಡದಾಗೈತೆ ಫ್ರೆಂಡ್ಸ್. ಇದು ರಿಯಲಾಗಿ ಬಂದು ನೋಡಿ, ಸ್ವಲ್ಪ ದೊಡ್ಡದಾಗಿದೆ. ಇದು ಆಫ್ರಿಕನ್ ಬೇಟಿ ಚೀತಾ ಅಂತ ಫ್ರೆಂಡ್ಸ್. ಇದು ಚೀತಾ ಫ್ರೆಂಡ್ಸ್. ಇಲ್ಲಿ ನೋಡಿ ಚೀತಾ ಹತ್ರ ಬಂತು ಫ್ರೆಂಡ್ಸ್. ಚೀತಾ ನೋಡಿ ಫ್ರೆಂಡ್ಸ್, ಇಲ್ಲಿ 2 ಚೀತಾ ಇದೆ. ಒಂದು ಆಫ್ರಿಕನ್ ಚೀತಾ, ಒಂದು ಮಾಮೂಲಿ ಚೀತಾ. 2 ಇದೆ. ಬಿಟ್ಟು ಹೋಗ್ತಾನೆ ಇಲ್ಲ, ಬರ್ತಾನೆ ಇದೆ. ಅದು ನೋಡಿ ಬರ್ತಾನೆ ಇದೆ. ಇದು ಅದಕ್ಕೂ ಒಂಥರ ಫ್ರೆಂಡ್ಸ್, ಏನೋ ತಿಂಡಿ ಊಟ ಹಾಕ್ತಾರೆ ಅಂತ, ಅದಕ್ಕೆ ಬರ್ತವೆ ನೋಡಿ ಗೈಸ್. ಪ್ರಾಣಿಗಳು ಹತ್ರ ಬರುತ್ತೆ ಮುಂದೆಗಡೆ, ಇದು ಪ್ರಾಣಿಗಳು ಹತ್ರ ಬರೋದಿಲ್ಲ. ಜೀಬ್ರಾ ಅಂತೂ ಹತ್ರ ಬರಲಿಲ್ಲ, ಅವಾಗಿಂದ ಅಲ್ಲೇ ಇರ್ತೈತೆ. ಅಲ್ಲಿವೆ ಜೀಬ್ರಾ ನೋಡಿ ಫ್ರೆಂಡ್ಸ್. ಕರಡಿ ನೋಡಿ ಇಲ್ಲಿ
ನೋಡಿ ಫ್ರೆಂಡ್ಸ್, ಗಾಡಿ ಲವರ್ಸ್ ಆಗ್ಬಿಟ್ಟಿದೆ. ಅವಾಗಿಂದ ಅದು ಹಂಗೆ ಇದೆ. ಫಾಕ್ಸ್ ನೋಡಿ ಫ್ರೆಂಡ್ಸ್. ದೂರ ಕಾಣಿಸ್ತಾ ಇದೆ, ನನಗೆ ಸಾಕಾಗ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ನಿಮ್ಗೆ ದೂರ ಕಾಣಿಸ್ತಾ ಇದೆ ಸಣ್ಣದಾಗಿ, ನನಗೆ ಮಾತ್ರ ಚಿಕ್ಕದಾಗಿ ನಮ್ಮ ದೊಡ್ಡದಾಗಿ ಕಾಣಿಸ್ತಾ ಇದೆ. ಲೆಂತಿ ಆಗಿರುತ್ತೆ ನೋಡಿ, ಲೆಂತಿ ಆಗುತ್ತೆ ವಿಡಿಯೋ ಇದು ನೋಡಿ ಫ್ರೆಂಡ್ಸ್. ನೀರಿನ ಕಾರಂಜಿ ನೋಡಿ ಫ್ರೆಂಡ್ಸ್, ಫೋಟೋಶೂಟ್ ಅಂತೂ ಚೆನ್ನಾಗಿದೆ. ನೀನು ಕಾರಂಜಿ ಕೂಡ ಇದೆ, ಚೆನ್ನಾಗಿದೆ ಫ್ರೆಂಡ್ಸ್ ಫೋಟೋಶೂಟ್ ಎಲ್ಲ. ಕಾರಂಜಿ ನೋಡಿ ಫ್ರೆಂಡ್ಸ್, ಎಷ್ಟೊಂಥರ ಜಿಂಕೆ ಇದೆ. ಇದೊಂಥರ ಜಿಂಕೆ ನೋಡಿ ಫ್ರೆಂಡ್ಸ್. ಇದೆಲ್ಲ ಸೀಳ್ನಾಯಿ ಅಂತೆ, ನಮಗೂ ಗೊತ್ತಿಲ್ಲ. ನಿಮಗೇನೋ ಗೊತ್ತಿದ್ರೆ ಇದೇನೋ ಸೀಳ್ನಾಯಿ ಅಂತ ಇದೆ, ಕಮೆಂಟ್ ಮಾಡಿ ಓಕೆನಾ. ಇನ್ನೊಂದು ಜಿಂಕೆ ಇದು, ದೊಡ್ಡ ಜಿಂಕೆ ಇದೆ ನೋಡಿ, ಎಷ್ಟು ಉದ್ದ ಇದೆ. ಈಗ ನೋಡಿ ಸಾಕು ಉದ್ದ ಇದೆ ಫ್ರೆಂಡ್ಸ್ ಇವೆಲ್ಲ. ಈಗ ನೋಡಿ ಫ್ರೆಂಡ್ಸ್, ಇದೊಂಥರ ಜಿಂಕೆ, ಅದು ಕೊಂಬೆ, ಇದು ಕೊಂಬಿಲ್ಲ ನೋಡಿ ಫ್ರೆಂಡ್ಸ್. ಇದೇ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಇದು ಯಾವುದು ಅಂತ. ಜಿಂಕೆ ನೋಡಿ ಎಷ್ಟೊಂದಿದೆ ನೋಡಿ ಫ್ರೆಂಡ್ಸ್. ಕ್ಲಿಯರಾಗಿ ಕಾಣಿಸುತ್ತೆ, ಅವಾಗಲೂ ಸ್ವಲ್ಪ ಬ್ಲರ್ ಆಗಿತ್ತು, ನೋಡಿ ಕ್ಲಿಯರಾಗಿ ಕಾಣಿಸುತ್ತೆ. ಎಷ್ಟು ಎಮ್ಮೆ ಇದೆ ನೋಡಿ, ಎಷ್ಟೊಂದು ಎಮ್ಮೆ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಗಾಡಿ ನಮಸ್ಕಾರ ಮಾಡ್ತಾ ಇದೆ. ಮಾವುತರು ಮುಂದೆ ಕರ್ಕೊಂಬರ್ತಾರೆ ನೋಡಿ, ನಮ್ಮ ಮುಂದೆ ಹೋಗ್ತಾ ಇದೆ. ನೋಡಿ ಫೋಟೋ ಹೆಂಗೆ ಕಾಣಿಸ್ತಾರೆ, ಹೆಂಗೆ ಕಾಣಿಸ್ಬೋದು ಹಂಗಾದ್ರೆ. ಹಾವು ಅಲ್ಲಿ ನೋಡಲ್ಲಿ ಮರಳಾವು ಅಲ್ಲಿ. ನಾಗರಾವು, ಹೊಸರಾವು ನೋಡಿ ಫ್ರೆಂಡ್ಸ್. ಕಾಳಿಗೆ ಸ್ವಲ್ಪ ಮಲಗಿದೆ ನೋಡಿ, ಕಾಳಿಗೆ ಸ್ವಲ್ಪ ಹೆಂಗೆ ಮಲಗಿದೆ. ಬಿಳೆ ಹಾವು, ವೈಟು ಮನ್ಸೂನ್ ನೋಡಿ ಫ್ರೆಂಡ್ಸ್. ಬಾತ್ಕೋಳಿ, ಇದು ಹಾಲ್ ಸ್ಟಿಚ್ ನೋಡ್ತೀವಿ. ಜಿರಾಫೆನಾ ನೋಡಿ, ಫ್ರೆಂಡ್ಸ್. ಈಗ ಎಕ್ಸಿಟ್ ಆಗೋಣ. ಎಕ್ಸಿಟ್ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್ ಝೂಗೆ ಬಾಯ್ ಮಾಡಿ ನಾವೀಗ ಹೊರಡ್ತಾ ಇದ್ದೀವಿ. ನಡಿ ಹೋಗೋಣ. ಓಕೆ ಫ್ರೆಂಡ್ಸ್, ಎಲ್ಲ ನಿಮ್ಗೆ ತೋರಿಸಿ ಝೂ ಹೇಗಿದೆ, ಯಾವ ಥರ ಇದೆ ಅಂತ. ಹಾಗೆ ನಾವು ಏನು ಮಾಡೋಣ ಅಂದರೆ ಆದಷ್ಟು ಪ್ರಾಣಿ ಪಕ್ಷಿಗಳನ್ನ ಉಳಿಸೋಣ, ಹಾಗೆ ಗಿಡ ಮರಗಳನ್ನು ಉಳಿಸೋಣ. ಹಾಗೆ ನಮ್ಮ ವಿಡಿಯೋ ನೋಡ್ತೀವಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಓಕೆನಾ. ಜಾಸ್ತಿ ವೀಡಿಯೋಸ್ ಎಂಡವ್ರು ನೋಡ್ತಾ ಇಲ್ಲ ನೀವು, ಅದು ಎಂಡವ್ರಿಗೆ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಓಕೆನಾ. ನಿಮ್ಮ ಸಪೋರ್ಟಿಂದ ನಾನು 750 ಸಬ್ಸ್ಕ್ರೈಬರ್ಸಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ ಮುಂಚೆ ಇನ್ನೂ ಹೆಚ್ಚು ನಿಮ್ಮ ವಿಡಿಯೋದಕ್ಕೆ ಸಹಕಾರ ಕೊಡಿ, ಸಪೋರ್ಟ್ ಮಾಡ್ತಾಯಿರಿ ಓಕೆನಾ. ನೆಕ್ಸ್ಟ್ ವೀಡಿಯೋ ಸಿಗೋಣ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಬೆಲ್ಲನ್ನು ಕ್ಲಿಕ್ ಮಾಡಿ. ಬಾಯ್. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಪೇಜ್ ಇದೆ, ಅದನ್ನು ಫಾಲೋ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್.